ಯಾರ್ಯಾರ ಸಾಹಿತ್ಯ ಹೆಂಗಂತ 3 ಲೈನ್ನೊಳಗೆ 3 ಮಂದಿನ ಅಳತಿ ಮಾಡ್ತಾನ. ಸಪ್ಪಣ್ಣ ಅವ್ರದ್ದು ಸಪ್ಸಪ್ಪಗ, ನಿಜಗುಂಡ್ರದು ಹುಳ್ಳುಳಗ, ಖಂಡ ತುಂಡ ಅಂತಂದ್ರೆ ಅಖಂಡೇಶ್ವರ ವಚನ ನೋಡಪ್ಪ ಅಂತ ಹೇಳ್ತಾನ ಉಣಕಲ್ ಸಿದ್ದಪ್ಪಜ್ಜ. ಅಖಂಡೇಶ್ವರ ಅನ್ನುವಂಥ ಅಂಕಿತವೇ ಷಣ್ಮುಖ ಸ್ವಾಮಿಗಳದು, ಜೇವರಿಗೆ ಷಣ್ಮುಖ ಸ್ವಾಮಿಗಳದು. ಆ ಜೇವರಿಗೆ ಷಣ್ಮುಖ ಸ್ವಾಮಿಗಳು ಒಂದು ವಚನ ಬರೀತಾರ, ಘ್ರಾಣೇಂದ್ರಿಯ ವಿಷಯದಿಂದ ಭ್ರಮರ ಕೆಟ್ಟಿತ್ತು ಸಂಪಿಗೆಯ ಪುಷ್ಪದಲ್ಲಿ. ಖಂಡ ತುಂಡವಾಗಿರುವಂತಹ ವಚನ. ಇನ್ನು ಈ ಅಖಂಡೇಶ್ವರರ ವಚನದ ಬಗ್ಗೆ ಎಂತಹ ನಿಲುವಿತ್ತು ನಮ್ಮವರಲ್ಲಿ ಅಂತಂದ್ರ, ಸಜ್ಜಲಗುಡ್ಡದ ಅಮ್ಮ ಅಂತ ಆಗಿ ಹೋದ್ಲು ಶರಣಮ್ಮ. ಹಾಲಮತದಲ್ಲಿ ಹುಟ್ಟಿರ್ತಕ್ಕಂಥವಳು, ಮನೆಯೊಳಗೆ ಯಮನವ್ವ ಅಂತಿದ್ರು, ಯೋಗಕ್ಕೆ ಬಂದ್ಲು, ಆಧ್ಯಾತ್ಮಕ್ಕೆ ಬಂದ್ಲು. ಯಾರು ಆಧ್ಯಾತ್ಮದೊಳಗೆ ಬಹಳ ಮುಂದುವರೆದೀವಿ ಅಂತ ತಿಳ್ಕೊಂಡಿದ್ರು ಅವರೆಲ್ಲ ಆ ಶರಣಮ್ಮನ್ನು ನೋಡಿ ತಲೆಬಾಗಿದ್ರು. ಅಂತಹ ಸಾಧನೆಯನ್ನು ಮಾಡಿದ್ಲು. ಏನು ಓದಿದವಳಲ್ಲ, ಏನಲ್ಲ. ಗುಡದೂರು ದೊಡ್ಡ ಬಸವಾರರ ಕಡೆಗೆ ದೀಕ್ಷೆಯನ್ನು ಪಡ್ಕೊಳ್ತಾಳ. ಯಪ್ಪ ಏನಾದರೂ ಓದಾಕ್ ಕೊಡ್ರಿ ಈ ಜೀವಕ್ಕೆ ಅಂತ ಹೇಳಿದ್ರೆ ಆ ವಚನ ಪುಸ್ತಕ ಕೊಡ್ತಾರ ಅವರು, ಅಖಂಡೇಶ್ವರ ವಚನಗಳು ಅಂತ. ನೋಡು, ಇದು ಒಂದು ಪುಸ್ತಕ ಓದಿದ್ರೆ ಸಾಕು, ನೀನು ಸುಮ್ಮನೆ ಹುಯಿ ಅಂತ ಪುಸ್ತಕಗಳನ್ನು ಓದ್ಕೊಂತ ಹೋಗಬೇಡ. ಆ ಪುಸ್ತಕ ಈ ಪುಸ್ತಕ ಓದ್ಕೊಂತ ಹೋದಿ ಅಂದ್ರೆ ತಲೆ ಸುದ್ದು ಉಳಿಯಂಗಿಲ್ಲ. ಇದು ಒಂದು ಪುಸ್ತಕನ ಸರಿಯಾಗಿ ಓದಿಕೋ ಯಪ್ಪ. ಹಂಗ ಮಾಡ್ರಿ. ಏನಾರ ಅವ್ರ ದೃಷ್ಟಿಯೊಳಗೆ ಏನಿತ್ತೋ ಗೊತ್ತಿಲ್ಲ, ಆದರೂ ಒಂದು ಷರತ್ತು ಹಾಕ್ತಾರ. ಈ ಪುಸ್ತಕವನ್ನು ಬಿಟ್ಟು ಬೇರೊಂದು ಪುಸ್ತಕವನ್ನು ನೀನು ಮುಟ್ಟಿದ್ದಾದ್ರೆ ನೀ ಪರಪುರುಷನ ಸ್ನೇಹ ಮಾಡಿ ಅಂತೇಳಿ ನಾ ತಿಳ್ಕೊಳ್ಬೇಕಾಗತ್ತ ಅಂತಾರವರು. ಹೆಂಗಿರ್ಬೇಕು ಆ ವಚನಗಳು? ಅಂತಹ ವಚನಗಳಲ್ಲಿ ಒಂದು ವಚನ, ಘ್ರಾಣೇಂದ್ರಿಯ ವಿಷಯದಿಂದ ಭ್ರಮರ ಕೆಟ್ಟಿತ್ತು ಸಂಪಿಗೆಯ ಪುಷ್ಪದಲ್ಲಿ. ಈ ಭ್ರಮರ ಹೂವಿನೊಳಗೆ ಕುಂತಿರ್ತೈತಿ ನೋಡ್ರಿ, ಹೂವಿನೊಳಗೆ, ಸಂಪಿಗೆ ಹೂವಿನೊಳಗೆ. ಅದಕ್ಕೇನೋ ಒಂದು ಆಸೆ, ಈ ವಾಸನೆ ಬಹಳ ಪ್ರಿಯವಾಗಿದೆ, ಇದೇ ನನ್ನ ಜೀವ, ಇದೇ ನನ್ನ ಸರ್ವಸ್ವ ಅಂಥೇಳಿ ಅದರಾಗ ಸ್ವಲ್ಪ ಟೈಮ್ ಕುಂತು ಭ್ರಮರ ಎದ್ದು ಹೋಗಿದ್ರೆ ಅದಕ್ಕೆ ಯಾವ ಬಾಧಕ ಆಗ್ತಿದ್ದಿಲ್ಲ. ಆದರೆ ಅದರಾಗಿಂದ ಹೊರಗೆ ಬರಲ್ಲ, ಆ ಹೂವಿನೊಳಗಿಂದ ಹೊರಗೆ ಬರೋದಿಲ್ಲ. ಭ್ರಮರ ಅಂತ ಹೇಳ್ತಾರ ಅವರು. ಹೂವಿನೊಳಗೆ ಕುಂತಿರುವಂತಹ ಭ್ರಮರ ಎಂಥದ್ದು ಅಂತಂದ್ರೆ, ಯಾವುದು ಕೆಚ್ಚಿನ ಕಟ್ಟಿಗೆ ಐತಲ್ಲ ಆ ಕೆಚ್ಚಿನ ಕಟ್ಟಿಗೆಯನ್ನು ಕೊರೆದು ಒಳಗೆ ಮನಿ ಮಾಡಿಕೊಂಡು ಕುಂದಿರುವಂತಹದ್ದು. ಬಹಳ ಕೆಚ್ಚನ್ನು ಒಳಗೊಂಡಿರುವಂಥ ಕಟ್ಟಿಗೆಯನ್ನೇ ಕೊರೆದು ಒಳಗೆ ಹೋಗ್ತದೆ, ರಂಧ್ರವನ್ನು ಮಾಡಿಕೊಂಡು ಒಳಗೆ ಹೋಗ್ತೈತಿ. ಅಂತಹ ಭ್ರಮರ ಆ ಹೂವಿನೊಳಗೇನು ಕುಂದಿರುತ್ತಲ್ಲ ಆ ವಾಸನೆ ಮುಗಿದ ಮೇಲೆ ಹೊರಗೆ ಬರಕ್ಕೆ ಮನಸ್ಸು ಮಾಡೋದಿಲ್ಲ. ಮತ್ತು ಆ ಹೂವು ಹಂಗ ಬಾಡಿದಂಗೆ ಇರುತ್ತೇನು, ಮುಚ್ಚಿಕೊಳ್ಳೇಬೇಕಲ್ಲ. ಅರಳಿದ್ದು ಹಾಗೆ ಇರುತ್ತೇನು, ಅದು ಬಾಡಲೇಬೇಕಲ್ಲ. ಇದು ಒಳಗೆ ಕುಂತಾಗ ಒಂದೊಂದೇ ಪಕ್ಕಳೆಗಳು ಹಿಂಗೆ ಮುಚ್ಕೊಂತ ಹೋಗ್ತಾವೆ. ಒಂದೊಂದು ಹಿಂಗೆ ಮುಚ್ಕೊಂತ ಹೋದಾಗ ಎಚ್ಚರ ಆಗಬೇಕಿಲ್ಲ. ಅದನ್ನು ಬಿಟ್ಟು ಹೊರಗೆ ಬರಕ್ಕೆ ಮನಸ್ಸ ಆಗೋದಿಲ್ಲ. ಅದಕ್ಕೆ ಅಲ್ಲೇ ಒಳಗ ಇದ ಅಂತ ತಿಳ್ಕೊಳ್ಳುತ್ತೆ. ಅದರೊಳಗೆ ತಲ್ಲೀನತೆಯನ್ನು ಹೊಂದಿರೋದ್ರಿಂದ ಇದನ್ನು ಕೊರೆದು ಹೋಗೋ ಶಕ್ತಿ ನನಗೈತೆ ಅನ್ನೋದು ಸಹಿತ ಮರೆತು ಅಲ್ಲೇ ಕುತ್ಕೊಳ್ಳುತ್ತೆ. ಆ ಹೂವು ಉದುರಿ ಬೀಳುತ್ತೆ. ಆನೆ ಅಂತದ್ದು ಒಂದು ಬಂದು ಆ ಹೂವಿನ ಮೇಲೆ ಕಾಲಿಟ್ಟು ಬಿಟ್ಟರೆ, ಉದುರಿ ಬಿದ್ದಿರುವಂತಹ ಹೂವಿನ ಮೇಲೆ ಕಾಲಿಟ್ಟು ಬಿಟ್ಟರೆ ಭ್ರಮರ ಹೋಯ್ತು. ಸುಮ್ಮನೆ ಒಂದಿಷ್ಟು ಹಿಂಗೆ ವಾಸನೆ ತಗೋಬೇಕಂತ ಹೋಗಿ ಹೊಳ್ಳಿ ಬಂದಿದ್ರೆ ಏನಾರು ಏನ, ಆದ್ರೆ ಅದರಾಗ ಬದುಕಕ್ಕಾಗಲ್ಲ. ನಯನೇಂದ್ರಿಯ ವಿಷಯದಿಂದ ಪತಂಗ ಕೆಟ್ಟಿತ್ತು ದೀಪದ ಜ್ವಾಲೆಯಲ್ಲಿ. ಕಣ್ಣಿನ ಸಂತೋಷಕ್ಕೆ ಪತಂಗ, ಕೆಲವು ದೀಪಧುಳ ಅಂತೀರಿ ನೀವು ಅವಕ್ಕೆ, ಅವು ನೋಡ್ಬೇಕು ಅವನ್ನ, ಅವು ಬಹಳ ಚಂದ ಏನು ಹಂಗೆ ಹೋಗಿ ಮುದ್ದಾಡ್ತಿರ್ತಾವ. ಹಂಗೆ ಆ ಸುಡುವ ಉರಿಯುವ ದೀಪವನ್ನು, ಲೈಟನ್ನು ಎಷ್ಟು ಪಟಪಟ ಅಂತ ಸುಟ್ಕೊಂಡು ಹೋಗ್ತಿರ್ತಾವ. ಕಣ್ಣಿನ ಸಂತೋಷಕ್ಕೆ ಹೋಗಿರುವಂತಹ ಆ ಹುಳುಗಳು ಹೆಂಗೆ ಸಾಯ್ತಾವೆ, ಹಾಗ ಕಣ್ಣಿನ ಸಂತೋಷಕ್ಕೆ ಹೋಗಿರುವಂಥ ಮನುಷ್ಯನೂ ಕೂಡ ಬದುಕೋದು ಬಹಳ ಕಷ್ಟ ಅಂತಾರೆ. ಯಾಕೆ? ಈ 5 ಇಂದ್ರಿಯಗಳಲ್ಲಿ ಬಹಳ ಪ್ರಧಾನವಾಗಿರುವಂಥ ಇಂದ್ರಿಯ ಯಾವುದು ಅಂತಂದ್ರೆ ಕಣ್ಣುಗಳೇನದಾವಲ್ಲ ಇವು ಪ್ರಧಾನ ಇಂದ್ರಿಯಗಳು. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾಗಿರುವಂಥವು ಕಣ್ಣುಗಳು. ಆ ಕಣ್ಣುಗಳನ್ನು ನಿಯಂತ್ರಿಸಬೇಕು ಅನ್ನುವಂತಹದ್ದು ಅವರ ಅಭಿಪ್ರಾಯ. ಹೌದಾ? ಕಣ್ಣು ಬಹಳ ಕೆಟ್ಟ ಕೆಲಸ ಮಾಡುತ್ತೆ.
ಇನ್ನೊಬ್ಬ ಬರೀತಾನೆ ಹಿಂದಿ ಒಳಗೆ, ಆ ಕಣ್ಣು ಎಲ್ಲದಕ್ಕೂ ಅದೇ ಕಾರಣ. ನಜರ್ ನಜರ್ ಮಿಲೇತೋ ಮೊಹಬ್ಬತ್ ಹೋತಿ. ಕಣ್ಣು ಕಣ್ಣು ಕೂಡಿದ್ರೆ ಅಂಥವು ಕೇಳಿರಿ, ಅಂಥವು ನೋಡಿರಿ. ಅಲ್ಲ, ಕಣ್ಣು ಬಹಳ ಕೆಟ್ಟ ಕೆಲಸ ಮಾಡ್ತದೆ. ಕೆಲವು ಸಾರಿ ಏನೇನಾರ ಮಾಡಕ್ಕೆ ಹೋಗಿ ತೆಗಿಸ್ಕೊಂಡ್ಬಿಡ್ತೈತಿ, ಒಂದೇ ಟೈಮ್ನಾಗ ತೆಗಿಸ್ಕೊಂಡ್ಬಿಡ್ತದೆ. ಆ ಕಣ್ಣಿನ ಗುಂಟ ಹೋಗುವಂಗಿಲ್ಲ. ಈ ಕಣ್ಣುಗಳನ್ನು ಒಂದಿಷ್ಟು ನಿಯಂತ್ರಣ ಮಾಡ್ರಿ ಅಂತಾರೆ. ನೀವು ಹುಬ್ಬಳ್ಳಿ ಒಳಗೆ ಈ ಪ್ರವಚನವನ್ನು ಏರ್ಪಡಿಸಿರಿ, ಇದಕ್ಕೆ ಹುಬ್ಬಳ್ಳಿ ಅಂತಾರೆ. ಹುಬ್ಬಳ್ಳಿ ಅಂತಂದ್ರೆ ಏನಿದ್ರ ಅರ್ಥ? ಹುಬ್ಬಳ್ಳಿ, ಮೈಲಾರದ ಬಸವಲಿಂಗ ಶರಣರು ಬಹಳ ಚಂದ ಹೇಳ್ತಾರೆ, ಹುಬ್ಬಳ್ಳಿ ಪ್ಯಾಟಿಯೊಳು ಕಬ್ಬಿನ ಕೈಮಾರಾಟ, ಇಬ್ಬರೊಂದಾಗಿ ಮಾರಲು ಲಾಭ ಹಬ್ಬಿತೈ ಗುರುವೇ ಕೃಪೆಯಾಗು. 100 ವರ್ಷಗಳಿಂದನೂ ಕೂಡ ಹುಬ್ಬಳ್ಳಿ ಪ್ಯಾಟಿ ಬಹಳ ದೊಡ್ಡದು ಅಂತ. ಈ ಹುಬ್ಬಳ್ಳಿ ಹೇಳೋದಿಲ್ಲ ಅವ್ರು, ನೀವು ಕುಂತು ಹುಬ್ಬಳ್ಳಿನ ಈ 2 ಹುಬ್ಬುಗಳು ಏನದಾವಲ್ಲ ಇದಕ್ಕೂ ಹುಬ್ಬಳ್ಳಿ ಅಂತಾರೆ. ಈ 2 ಹುಬ್ಬುಗಳು ಏನದಾವಲ್ಲ ಇದಕ್ಕೂ ಹುಬ್ಬಳ್ಳಿ ಅಂತಾರೆ. ಇಲ್ಲಿ ಈ ಹುಬ್ಬಳ್ಳಿ ಒಳಗೆ 1-2 ವ್ಯಾಪಾರಿಗಳು, ಅವರಿಬ್ರು ಕಣ್ಣುಗಳು.